ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬಿಎಂಸಿಗಳ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರಗಳಾದ ಬ್ಯಾಡರಹಳ್ಳಿ, ಗನ್ನಾಯಕನಹಳ್ಳಿ ಮತ್ತು ಲಕ್ಕವನಹಳ್ಳಿ ಬಿಎಂಸಿ ಕೇಂದ್ರಗಳ ಕುಂದುಕೊರತೆಗಳ ಸಂದರ್ಶನ ಕಾರ್ಯಕ್ರಮದ ಭಾಗವಾಗಿ ಲಕ್ಕವನಹಳ್ಳಿ ಬಿಎಂಸಿ ಕೇಂದ್ರದ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಶಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀವ್ ಮೂರ್ತಿರವರು ಭೇಟಿ ನೀಡಿ ಸಂಘ ಪರಿವಾರದ ಬಗ್ಗೆ ಚರ್ಚಿಸಿ ಒಕ್ಕೂಟದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಜನರಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾರುಕಟ್ಟೆ ಮಾಜಿ ಅಧ್ಯಕ್ಷರಾದ ಗುಣಶೇಖರ್ ಹಾಗೂ ಜವಗೊಂಡನಹಳ್ಳಿ ಗೋವಿಂದರಾಜು ಉಪಸ್ಥಿತರಿದ್ದರು. ಒಕ್ಕೂಟದ ಅಧಿಕಾರಿ ವರ್ಗದವರಾದ ಪುಟ್ಟರಾಜು, ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್, ಕೃಷ್ಣಕುಮಾರ್ ಮತ್ತು ಕ್ಲಸ್ಟರ್ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸಭೆಗೆ ಭಾಗವಹಿಸಿದರು. ಅದಕ್ಕೋಸ್ಕರ ಪ್ರತಿ 4 ತಿಂಗಳು ವರ್ಷದಲ್ಲಿ ಕನಿಷ್ಠ ಸರಿ ಈ ಥರ ಸಭೆಗಳು ಮಾಡೋದ್ರಿಂದ ಏನಾಗ್ತದೆ, ಮತ್ತು ಸಾಮರಸ್ಯವನ್ನು ಬೆಳೆಸಿ ಏನಾದರೂ ನ್ಯೂನತೆಗಳಿದ್ರೆ ಸರಿಪಡಿಸ್ಕೊಳ್ಳೋದಕ್ಕೂ ಭಾಳಷ್ಟು ಅವಕಾಶ ಆಗುತ್ತೆ. ಇದನ್ನು ಕಾರಣಾಂತರದಿಂದ ಕೆಲವು ದಿವಸದಿಂದ ಮಾಡಿರಲಿಲ್ಲ. ಇನ್ನು ಮುಂದೆ ಇದನ್ನು ಆಯಾ BMC ವ್ಯಾಪ್ತಿಯಲ್ಲೇ ಮಾಡ್ತಾರೆ. ಈ ಸರಿ ಅಂದರೆ ನಾವು ಭಾಳಷ್ಟು ಸಮಸ್ಯೆಗಳು ಇಲ್ಲ ಮತ್ತು ಎಲ್ಲರೂ ಒಂದು ಕಡೆ ಸೇರಿದ್ರೆ ಒಬ್ರಿಗೊಬ್ರಿಗೆ ಒಂದು ನಿಮ್ಮಲ್ಲೂ ಸಾಮರಸ್ಯ ಬೆಳೆಯುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ಸ್ಥಳಾವಕಾಶ ಚೆನ್ನಾಗಿದೆ ಅಂತ 4 BMC ಕರೆದಿದ್ವಿ. ಈಗಾಗಲೇ ಲಕ್ಕವನಹಳ್ಳಿಯಲ್ಲಿ ಅಲ್ಲಿ 2 BMCಗಳು ಕಾಯ್ತಾ ಇದ್ದರೆ ಅಲ್ಲಿ ಹೋಗಬೇಕಾಗಿದೆ. ಈಗಾಗಲೇ ಗುಣಮಟ್ಟದ ಬಗ್ಗೆ ಹೇಳಿದ್ದಾರೆ, ಮತ್ತು ಪ್ರತಿಯೊಂದು ವಿಚಾರದ ಬಗ್ಗೆ ಹೇಳಿದ್ದಾರೆ. ಇವತ್ತು ಕ್ಯಾಪಿನ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ, ಅದನ್ನಾಗಲೇ ನಿನ್ನೆ ಸರಿಪಡಿಸೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ವಿ. ಆ ಥರ ಏನಾದರೂ ಇದ್ದರೆ ನೀವು ಇಮಿಡಿಯೇಟಾಗಿ ಎಕ್ಸ್ಚೇಂಜ್ ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ವಿ. ಆಮೇಲೆ ಇವತ್ತೇನು ಫೀಡ್ ಊಸ ಬಗ್ಗೆ ಸಾಮಾನ್ಯವಾಗಿ ಎಲ್ಲಿ ಕಂಪ್ಲೇಂಟ್ ಬರಲಿಲ್ಲ, ಯಾಕೆ ನಾವು ಸುಮಾರು ಎಲ್ಲ ಕಡೆನೂ ಹೋಗ್ತಿದ್ವಿ. ಇಲ್ಲೇನೋ ಯಾವುದೋ ಒಂದು ತಾಂತ್ರಿಕ ಸಮಸ್ಯೆಯಿಂದ ಬಂದಿರ್ಬೋದು. ಆ ಥರ ಏನಾದರೂ ಮುಂದಿನ ದಿವಸ ಸಮಸ್ಯೆ ಬಂದಾಗ ನೀವು ತಕ್ಷಣವೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರೆ ಅದನ್ನು ಯಾರು ಕಳಿಸ್ಬಿಟ್ಟು ಅಲ್ಲೇನೋ ನ್ಯೂನತೆ ಇದ್ದರೆ ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಆಮೇಲೆ ಈಗೇನು ರಬ್ಬರ್ ಮ್ಯಾಟಿಂದು ವಿಚಾರ ಬಂತು. ರಬ್ಬರ್ ಮ್ಯಾಟು ಆಲ್ರೆಡಿ ನಾವು ಇಲ್ಲಿಗೆ 1200 ಮ್ಯಾಟ್ 2 ಲೋಡು ಮ್ಯಾಟು ಬಂದಿದ್ವಿ ಸಮೇತ. ಅದು ಕಾರಣಾಂತರದಿಂದ ಮೊದಲು ಬಂದಿರತಕ್ಕಂಥ ಮ್ಯಾಟು ಭಾಳ ಬಬಲ್ಸ್ ಇದೆ, ಅದು ಸಗಣಿ ಹಾಕಿದ್ರೆ ನಾವು ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ. ಆ ಥರ ಬೇಡ, ನಾವು ಡೈಮಂಡ್ ಟೈಪೇ ಬೇಕು ಅಂತಂದೇಳಿ ಭಾಳಷ್ಟು ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು ಅವರೆಲ್ಲ ನಮಗೆ ಸೂಚನೆ ಮಾಡಿದ್ರೆ ನಾವು ಕಂಪ್ನಿ ಜೊತೆಗೆ ಆ ಹಾವನ್ನು ವಾಪಸ್ ಕಳಿಸಿ ಈಗ ಡೈಮಂಡ್ ಟೈಪ್ ಈಗಾಗಲೇ ಪ್ರೊಡಕ್ಷನ್ ಆಗ್ತಿದೆ. ಮೋಸ್ಟ್ಲಿ ಮುಂದಿನ ವಾರ 10-15 ದಿವಸದೊಳಗೆ ಅದು ಸರಬರಾಜು ಆಗುತ್ತೆ. ಯಾಕಂದರೆ ಅಧಿಕಾರಿ ಹತ್ರ ಈಗ ಮಾತಾಡಿದೆ. ಅದು ನಿಮ್ಗೆ ಹಿರಿಯೂರು ತಾಲೂಕಿಗೆ, ನಾವು ಚಳ್ಳಕೆರೆ ತಾಲೂಕಿನಲ್ಲಿ ನಮಗೆ ಆದಷ್ಟು ಒಳ್ಳೆಯ ಗುಣಮಟ್ಟದ ಹಾಲು ಬರ್ತಾ ಇರೋದ್ರಿಂದ ಈ ಸಮಸ್ಯೆ ಕಡಿಮೆ. ನಮಗೆ ಚಳ್ಳಕೆರೆ ಮೊಳಕಾಲ್ಮೂರು ಕಡೆ ಈ ಹಿಂದೆ ಭಾಳ ಒಂದು ವರ್ಷದ ಕೆಳಗಡೆ ಭಾಳ ಸಮಸ್ಯೆ ಅಂದರೆ ಭಾಳ ಸಮಸ್ಯೆ. ಫೋನ್ಗಳು ಬಂತು ಅಂದರೆ ನಮ್ದು ಎತ್ತಕ್ಕೆ ಒಂಥರ ಭಯ ಆಗಿದೆ, ಅಷ್ಟು ಫೋನ್ಗಳು ಬರೋದು. ಈಗ ಪಾರ್ಟಿ ಬಗ್ಗೆ ಅದು ಇನ್ನೊಂದು ಆಗಲಿ ಆಗಲಿ ಆ ಕ್ಯಾನ್ ಬಸೋದು. ಈಗ ನಮಗೆ ಇಡೀ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟ 3 ಜಿಲ್ಲೆಗಳಲ್ಲಿ ಚಳ್ಳಕೆರೆ ವಿಭಾಗ ಇವತ್ತು 100ಕ್ಕೆ 118 119% ಒಳ್ಳೆ ಕ್ವಾಲಿಟಿ ಒಳ್ಳೆ ಎಲ್ಲ ಮುಖ್ಯವಾಗಿ ಈ ಭಾಗದ ಸುಮಾರು 140 ಸೊಸೈಟಿಗಳಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಈ ನಮ್ಮ ಶಿವಮೊಗ್ಗ ಒಕ್ಕೂಟದಲ್ಲೇ ನಾವು 120% ನಾವು ಪ್ರೋಗ್ರೆಸ್ನಲ್ಲಿ ಒಳ್ಳೆ ಇದರಲ್ಲಿದ್ದೀವಿ. ನಾವು ಫಸ್ಟು ಒಂದು ಸ್ಥಾನದಲ್ಲಿದ್ದೀವಿ. ಮುಂಚೆ ಎಲ್ಲ ಏನಾಯ್ತಂದರೆ ಚಳ್ಳಕೆರೆ, ಮೊಳಕಾಲ್ಮೂರು, ಹಿರಿಯೂರು ಇವೆಲ್ಲ ಅಂತಂದರೆ ಇವೆಲ್ಲ ಪರಡಪ್ಪ ಎಲ್ಲ ಏನು ಹಾಲಿನ ಒಂದು ಕಡೆಗಣಿಸ್ಬಿಟ್ಟಿದೆ. ಈಗ ನಮ್ಮದು ವಿಭಾಗ ಕಚೇರಿ ಆದಮೇಲೆ ಮತ್ತು ಇಲ್ಲಿ ಸಾಕಷ್ಟು ಬದಲಾವಣೆಗಳು ಮಾಡಾದಮೇಲೆ ಮತ್ತು ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಕಾರ್ಯವೈಖರಿ ಬದಲಾವಣೆ ಆದಮೇಲೆ ಮತ್ತು ನಮ್ಮ ಅಧಿಕಾರಿಗಳು ಸಹ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದ್ರಿಂದ ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತು ನಮ್ಮ ಚಳ್ಳಕೆರೆ ವಿಭಾಗ ಏನಿದೆ ಇವತ್ತು 3 ತಾಲೂಕಿನಲ್ಲಿ ಇವತ್ತು ಇಡೀ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಸಹ ಇವತ್ತು ನಾವು 1ನೇ ಸ್ಥಾನದಲ್ಲಿ ನಮ್ಮ ವಿಭಾಗ ಇದೆ ಅಂತ ಸಂತೋಷ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ರಬ್ಬರ್ ಮ್ಯಾಟು ಅದು ಸಾಕಷ್ಟು ಟೆಂಡರ್ ಆಗಿತ್ತು. ಕೆಲವರು ಅದನ್ನು ಬಬಲ್ಸ್ ಇರೋದ್ರಿಂದ ಆ ಥರ ಬೇಡ, ನಮಗೆ ತೊಳೆಯಲಿಕ್ಕೆ ಕೆಲ ಸಮಸ್ಯೆ ಆಗುತ್ತೆ ಅಂತಂದರು. ಯಾಕೆ ನಮಗೆ ರೈತರ ಹಿತಾಸಕ್ತಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮ್ಮ ಸಪ್ಲೈಯರಿಗೆ